ಊಟ ಮಾಡಿದ್ರವ? ಅಯ್ಯೋ ಎಲ್ಲಪ್ಪ ಊಟ ಎಲ್ಲ ಊಟ ಹೇಳು. ನಿಮ್ದು ಇದ್ರೆ ಅಲ್ವಾ ಊಟ ಮಾಡೋದು. ನಿಮ್ದು ಇದ್ಬೇಕು ಜೀವಕ್ಕೆ. ಅಚ್ಚುಕಟ್ಟಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಬೇಕು ಅಂದ್ರೆ ನೆಮ್ಮದಿ ಬೇಕು ಕಣಪ್ಪ. ನೆಮ್ಮದಿ ನೆಮ್ಮದಿನೇ ಇಲ್ಲ ಅಂದಮೇಲೆ ಉಣ್ಣೋದು ತಿನ್ನೋದು ಎಲ್ಲ ಏನು ಮಾಡಕ್ಕಪ್ಪ. ಏನು ಮಾಡಕ್ಕೆ ಹೇಳು. ಯಾಕವ ಏನಾಯ್ತು? ಯಾಕೆ ಹಿಂಗೆ ಮಾತಾಡ್ತಿದ್ದಿ? ಏನಾಯ್ತು ನಂದಿನಿ? ಅಯ್ಯೋ ಬಿಡೋಣ ಬಿಡು. ಸುಮ್ಮನೆ ನಿಮ್ಮ ಜೊತೆಗೆ ಹೇಳೋದು ಒಂದೇ ಬಿಟ್ರು ಒಂದೇ, ಏನು ಮಾಡಿದ್ರು ಒಂದೇ. ಬಿಡೋಣ ಬಿಡು. ಸುಮ್ಮನೆ ಯಾಕೆ ಗಂಡ ಹೇಳ್ತಿರೋ ಮಧ್ಯೆ ತಂದ ಆಗ್ತಂಗಾಗೋಯ್ತದೆ. ಏನಾಯ್ತು ಹೇಳಿ. ಸುಮ್ಮನೆ ಅದು ಇದು ಎಲ್ಲನೂ ತಗೊಂಡು ಏನು ವಿಷಯ ಅಂತ ಹೇಳ್ತಾನೆ ಹಿಂದೆ ಮುಂದೆ ಎಲ್ಲ ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀರಲ್ಲ, ಏನಾಯ್ತು? ಅದೇ ಕಣವಿನ ಅಜಯ, ನೀನು ಹೆಡ್ತೀವಿ ನಂದಿನಿಲ್ಲ ಅವಳಲ್ಲ, ಅದನ್ನ ಸೌರ್ಸಕ್ಕೆ ಆಯ್ತಾ ಇಲ್ಲ. ಇಲ್ಲಿ ಇರ್ಬೇಡ, ಗಂಡನ ಮನೆಗೆ ಹೋಗು. ಎಷ್ಟು ದಿನ ಗಂಟ ನೀನು ಇಲ್ಲೇ ಇದ್ದಿ, ಇನ್ನೂ ಎಲ್ಲಿ ಗಂಟ ಇಲ್ಲೇ ಮಾಡಿ ಅಂತ ಏನೇನೋ ಮಾತಾಡೋಳೆ. ಅದನ್ನ ಕೇಳ್ಕೊಂಡು ನಂದಿನಿ ಊಟ ಮಾಡಿಲ್ಲ, ರಾತ್ರಿಯಿಂದ ಹೊಟ್ಟೆ ನೆಟ್ಕೊಂಡಿಲ್ಲ, ಮೊಕ್ಕ ತೊಳೆದಿಲ್ಲ. ಅದಕ್ಕೆ ಬೇಜಾರು ಮಾಡ್ಕೊ ಕೂತವಳೆ ಕಂದ ನವೀನ, ಬೇಜಾರು ಮಾಡ್ಕೊ ಕೂತವಳೆ. ನನಗೂ ಅವಳ ಉಂಡ್ದರ್ನಕ್ಕೆ ನಾನು ಏನಕ್ಕೆ ಉಣ್ಣಾನೆ ಹೇಳು ನೀನೇ. ಅಲ್ಲ ನಿನ್ನ ಹೆಡ್ತಿಗೆ ಮಾತಾಡಿದ್ರೆ ಅದಕ್ಕೂ ಅಂತಿದ್ದಿ, ಬಸ್ರಿ ಹೆಂಗ್ಸು ಮಾತಾಡ್ಬೇಡಕ್ಕನವ ಹಂಗೆ ಹಿಂಗೆ ಅಂತಿದ್ದಿಲ್ಲ. ಅದಕ್ಕೂ ನಾವು ಮಾತಾಡಕ್ಕೆ ಹೋಗಿಲ್ಲ. ಆಗಲಿ, ನಮಗೆ ನೋವು ಆದರೂ ಸಿಕ್ಕಿಲ್ಲ, ನಾವೇ ನೋವು ಅನುಭವಿಸ್ಕೊಂಡು ಇರ್ತೀವಿ. ಸಿಕ್ಕಿಲ್ಲ ನಾವಲ್ವಾ ಅನುಭವಿಸ್ಕೊಂಡಿರ್ತೀವಿ ಬಿಡಪ್ಪ. ಬಸ್ರಿ ಹೆಂಗ್ಸು ಚೆನ್ನಾಗಿರ್ಬೇಕು ಅವಳು ಬಿಡು. ನಾನು ನನ್ನ ಮಗಳೇನು ಕಷ್ಟಪಟ್ಟು ಪಡ್ತಾ ಇರ್ತೀವಿ. ಆಗ್ಲಿಂದ ನಿಮ್ಮ ಅಪ್ಪನಿಂದ ನೆಮ್ಮದಿ ಇಲ್ಲ, ಆಮೇಲೆ ಮದುವೆ ಆದ್ಮೇಲೆ ನಿನ್ನಿಂದ ನೆಮ್ಮದಿ ಇಲ್ಲ. ಈಗ ನನ್ನ ಮಗಳು ಮದುವೆ ಮಾಡಿ ನನ್ನ ಮಗಳು ಚೆನ್ನಾಗಿರಲಿ ಅಂದರೆ ನನ್ನ ಮಗಳಿಗೆ ಈಗಲೂ ನೆಮ್ಮದಿ ಇಲ್ಲ. ಯಾರ್ಯಾರ ಕಡೆಯಿಂದನೂ ನೆಮ್ಮದಿ ಎಲ್ಲ ಹಾಳಾಗೋತದೆ. ಹೇಗೋ ಮದುವೆ ಮಾಡ್ಕೊಳ್ತು. ಈಗ ನಿಮ್ಮ ಹೆಂಡತಿ ಕಡೆಯಿಂದ ಈಗ ನೆಮ್ಮದಿ ಇದೆ. ಏನು ಮಾಡೋದು, ಎಲ್ಲನ ಮನೆ ಬರಕತ್ತೆ. ನಾವು ಒಂದು ನಮ್ಮವರು ತಮ್ಮವರು ಅಂತ ಇದ್ದು ಹಾಕಿಲ್ಲ. ಅವ್ರಿಗೆ ಇರಬೇಕು ನವೀನ, ಅವ್ರಿಗೆ ಇರಬೇಕು. ಏನಾಯ್ತವ? ಯಾಕೆ ಹಿಂಗೆ ಆಡ್ತಿದ್ದಿ ನೀನು? ಏನಾಯ್ತು? ಸುಮ್ಮನೆ ಇಲ್ದಿರ ಬಂದಿರೋದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡಿದ್ದೀಯಲ್ಲ ನೀನು. ಭಾರತಿ ಏನಂದು? ಅಲ್ಲಕ್ಕ ನಂದಿನಿ ಏನಂದು ಭಾರತಿ? ನೀನು ಯಾಕಂಗೆ ಬೇಜಾರು ಮಾಡ್ಕೊಂಡಿದ್ದಿ? ಅಯ್ಯೋ ಬಿಡೋಣ, ಸಿಕ್ಕಿಲ್ಲಕದ್ ಬಿಡು. ನಮ್ಮ ಮನೆ ಬರ ಅಲ್ವಾ, ಹೆಂಗೋ ಆಯ್ತದೆ. ಸುಮ್ಮನೆ ನಿನ್ಗೊಂದು ಮಾತಾಡ್ಬಿಟ್ಟು ನೀನು ನೆಮ್ಮದಿಯಾಗಿರೋ ಜೀವನ ಹಾಳು ಮಾಡಕ್ಕೆ ಆಯ್ತಿಲ್ಲ ನಾವು. ಸುಮ್ಮನೆ ಏನಾದ್ರು ನಾನು ನಿಮ್ಗೆ ಬಂದ್ಬಿಡೋದು, ನೀನೋಗಿ ನಿನ್ನ ಹೆಡ್ತಿ ಕೇಳೋದು, ಹೌದೋಗಿ ಗಲಾಟೆ ಮಾಡ್ಕೊಳ್ಳೋದು. ಯಾಕೆ ಬೇಕು? ನೀ ಕೇಳ್ದಲ್ಲ ಅದಕ್ಕೆ ಕತೆ ಹೇಳಿದ್ದು. ಅವ್ವನ್ಗೆ ಹೇಳ್ದೆ ನಾನು, ಅಣ್ಣನಿಗೆ ಏನು ಹೇಳಕ್ ಹೋಗ್ಬೇಡ, ಅಣ್ಣ ಬೇಜಾರು ಮಾಡ್ಕೊತಾನೆ ಅಂತ. ಅವ್ರ ಹೂವನ್ನ ಕೇಳಲಿಲ್ಲ ಕಣ ಬಿಡು. ಸಿಕ್ಕಿದ ಎಲ್ಲ ನನ್ನ ಬರಕತೆ. ನೀನಾರು ಹಚ್ಕಟ್ಟಾಗ ನೆಮ್ಮದಿಯಾಗಿರೋಣ, ನೀನಾರು ನೆಮ್ಮದಿಯಾಗಿರು. ದೇವರು ನನ್ನ ಹಣೆಯಲ್ಲಿ ಒಳ್ಳೆ ಹಣೆ ಬರ ಬರೀನಿಲ್ಲ ಕತೆ. ನನ್ನ ಹಣೆಯಲ್ಲಿ ನಿಜವಾಗ್ಲೂ ಒಳ್ಳೆ ಹಣೆ ಬರ ಬರೀನಿಲ್ಲ. ಏನು ಅಂದರೆ ಹಿಂಗೆ ಕಷ್ಟ ಅನುಭವಿಸ್ಕೊಳ್ಳೋದು. ದೇವರು ಬರೀತಾ ಒಂದು ಅಚ್ಚುಕಟ್ಟಾಗಿರೋದು ಹಣೆ ಬರೋನಾರು ಬರೆದ್ರೆ ಹೆಂಗೋ ವಾಸಿ. ನನ್ನಂಗೆ ಗತ್ಕೆಟ್ಟಣ ಬರೋನುವೆ. ಅಯ್ಯೋ ಬೇಡ ಕನ್ನಡ, ನನಗೆ ಯಾರಿಗೂ ಬೇಡಕತ್ತೆ ಬಿಡು. ಏನು ಇಲ್ಲಕತ್ತೆ. ನೀನು ಊಟ ಮಾಡ್ದ? ಹೋಗ್ಲಿ ಪಾರತಿ ಊಟ ಮಾಡಿದ್ಲ? ಅದು ಯಾಕೆ ಆಡ್ತಿದ್ದೀರಿ ಅವ್ವ ನೀವಿಬ್ರು? ಏನಾಯ್ತು ಈಗ? ಏನಾಗ್ಬಾರ್ದಾಗೋಯ್ತು? ಅಯ್ಯೋ ಏನಪ್ಪ ನವೀನ, ನೀನು ಹೇಳ್ತಿ ನಂದಿನಿನ ಇಲ್ಲಿರ್ಬೇಡ, ಮನೆ ಬಿಟ್ಟು ಆಚೆಗೆ ಹೋಗು, ಎಲ್ಲಿ ಗಂಟ ಹಿಂಗೆ ಇದ್ದಿ, ಯಾವತ್ತಾರು ಇದ್ರು ನೀನು ಗಂಡನ ಮನೆಗೆ ಹೋಗ್ಲೇಬೇಕು ತಾನೆ. ಕಷ್ಟನ ಸುಖನ ನೀನು ಹಳ್ಳೆ ಹೋಗಿ ಅನುಭವಿಸು ಅಂತ ಅಂದವಳೆಕಲ್ಲ. ನಾವು ಹಿಂಗೆ ಹೇಳಿವಿ ಸಮಾಧಾನದಿಂದ. ಅವಳು ಹಂಗಲ್ಲ ಬಾಯಿ ಬಿಟ್ಕೊಂಡು ನನ್ನ ಮಗಳನ್ನ ಹಿಂಗೆ ಹೇಳವಳಲ್ಲ. ನನ್ನ ಮಗಳು ಈಗಲೇ ಭಾರಿ ನೋವಲ್ಲ ಅವಳೆ. ಇನ್ನೂ ಅದು ಇದು ಒಂದು ಇನ್ನೂ ನೋವು ಮಾಡ್ತಾಳಲ್ಲ. ಅಲ್ಲಕ್ಕಲ್ಲ ನನ್ನ ನಂದಿನಿ ಏನು ಇಲ್ಲ ಅವ್ರ ಅಪ್ಪನ ನಟ್ಟಿಗೆ ಹೋಗಿದ್ದಾಳ, ಏನಾರು ಇದ್ದಾಳ. ಅವ್ಳು ಗಂಡ ಮನೆಗೆ ಹೋಗಿ ತಗೊತಿರೋದು, ಅವಳು ಇರೋದು. ಏನು ತಂದಾಗ್ತಿದ್ದಿ ಅದಕ್ಕೆ ಹಿಂಗಾಡದ? ಬೇರೆಯವ್ರಾಗಿದ್ರೆ ನೀನು ಹೇಳ್ತೀನಿ ಮನೆ ಬಿಡ್ಸ್ಕೊತಿದ್ದಿಲ್ಲ. ನನ್ನ ಮನೆ ಹೋಗುವಂತ ನೋಡು. ನನ್ನ ಮಗಳು ಬಾವುಂಗಾತಿ ಅಲ್ವಾ, ಸಂಬಂಧಗಳಿಗೆ ಬೆಲೆ ಕೊಡೋಳು. ಅದಕ್ಕೆ ಏನು ಮಾತಾಡ್ದೇನೆಯ ನಿನಗಾಗಿ ಸುಮ್ಮನೆ ಅವಳೆ. ಎಷ್ಟು ಬೇಜಾರು ಮಾಡ್ಕೊಂಡಾಳ ಗೊತ್ತಾ ನಂದಿನಿ? ಎಷ್ಟು ಬೇಜಾರು ಮಾಡ್ಕತ್ತ. ಅಯ್ಯೋ ರಾಮ, ಒಂದೊಂದ್ಸಲ ಅನ್ಸ್ಬಿಡ್ತದೆ ಈ ಜೀವನ ಯಾತಕ್ಕೆ, ಏನು ಮಾಡೋಕ್ಕೆ ಅಂತ. ಅದಕ್ಕೆ ಅಂತಿದ್ದು ನಂದಿನಿ, ಬೇಡಕ್ಕ ನಮ್ಮ ಅಣ್ಣನಿಗೆ ಏನು ಹೇಳ್ಬೇಡ, ಅಣ್ಣ ಬೇಜಾರು ಮಾಡ್ಕೊತಾನೆ, ನೆಮ್ಮದಿಯಾಗಾರು ಇರಲಿ ಅಂತ. ಅದಕ್ಕೆ ಹೇಳೋದೆ ಬೇಡ ಅನ್ಕೊಂಡಿದ್ದೆ. ಏನೋ ಬಾಯಿ ತಡಿ ನಾರ್ದನೆ ಹೇಳ್ಬಿಟ್ಟೆ ಕತ್ತೆ. ಏನು ಇಲ್ಲ ಕತ್ ಬಿಡು, ಹೋಗು ಅಟ್ಕೊಂಡು ಹೋಗು. ಅಲ್ಲ ಕಣವ, ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ರದ? ಅಲ್ಲ ಕಣನ, ಇದು ಹೆಂಗೆ ಇಷ್ಟಕ್ಕೆ ಆಗೋದು? ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ಯಲ್ಲ ನೀನು. ಈ ಮನೇಲಿ ಇರಬೇಡ, ಹೋಗು, ಮನೆ ಬಿಟ್ಟು ಕಡ್ದು ಹೋಗು, ಹಂಗೆ ಹಿಂಗೆ ನೀನು ಎಲ್ಲೂ ಬೆಳಕಿಲ್ಲ ಅಂತ ಅಂದ್ರೆ ಅದೇನು ಸಣ್ಣ ಪುಟ್ಟ ಮಾತಾ? ಹೇಳೋಣ ನೀನೇ, ಅದೆಲ್ಲ ಸಣ್ಣ ಪುಟ್ಟ ಮಾತಣ್ಣ. ನೀನು ನೋಡ್ರಿ ಹಿಂಗೆ ಮಾತಾಡ್ತಾ ಕೂತಿದ್ಯಲ್ಲ. ಸರಿ ಕತ್ ಬಿಡು, ನಮ್ಮ ಕಷ್ಟವ ಹೇಳ್ಕೋಬಾರ್ದು. ಗಾದೆ ಇಲ್ವಾ, ಕೆಟ್ಟು ಅಪ್ಪನ ಮನೆಗೆ ಬರಬಾರ್ದು. ಕಷ್ಟ ಸುಖ ಆದರೆ ಗಂಡನ ಮನೇಲೆ ಸಾಯ್ಬೇಕು ಅಂತ. ನನ್ನ ಗಂಡನ ಬಂದು ಕರ್ಕೊ ಹೋಯ್ತಲ್ಲ, ಇಲ್ಲೂ ಇರಕ್ಕೆ ನೆಮ್ಮದಿ ಇಲ್ಲ. ನನ್ನ ಹಣೆ ಬರೋಣ ಇಷ್ಟು ಕತೆ. ನಾನೇನೋ ಬದುಕೆ ನಮ್ಮವಳು ಆಗ್ದೇವ್ರು, ಅಣ್ಣ ನಮ್ಮವನು ಅನ್ಕೊಂಡು ನಾನಿರೋದು. ನೀನು ನೋಡಿದ್ರೆ ಪಾರ್ವತಿ ಪರವಾಗಿ ಮಾತಾಡ್ತಾ ಇದೆಯಲ್ಲ. ನೋಡ್ ನಂದಿನಿ, ನಾನು ಯಾತಕ್ಕೆ ಅವ್ರ ಪರ ಇವ್ರ ಪರ ಮಾತಾಡಾನೆ? ನಾನು ಯಾತಕ್ಕೆ ಮಾತಾಡಾನೆ ನಂದಿನಿ?
ತಪ್ಪಿದೆ ಅವಳದು ತಪ್ಪು, ನಿನ್ನ ತಪ್ಪಾರೆ ನಿಂದು ತಪ್ಪು. ತಪ್ಪು ಯಾರು ಮಾಡೋದು ತಪ್ಪು ತಾನೆ? ನೀನು ಅಷ್ಟಕ್ಕೆಯ ಹೋಗು ಊಟ ಮಾಡಿ ನಡಿ, ಅದು ಒಂದು ವಿಚಾರ ಅಂತ. ಇಲ್ಲ ಕಲ, ಇಲ್ಲ ಇಲ್ಲ, ನೀನು ಯಾವುದ್ರೂ ಕರೆದು ಕೇಳಲೇಬೇಕು. ಇವತ್ತೊಂದು ನನ್ನ ಮಗಳು ಗಂದವಳು, ನಾಳೆ ಇನ್ನೂ ಒಂದಂತಾಳೆ. ನನ್ನ ಮಗಳಿಗೆ ಯಾಕಲ ಸ್ವಾಭಿಮಾನ ಇಲ್ವಾ, ಮಾನ ಮರ್ಯಾದಿಲ್ವಲ್ಲ? ಅನ್ಸ್ಕೊಂಡಂಗೆ ಕುತ್ಕೊಳಕ್ಕಾಗದ? ಅನ್ಸ್ಕೊಂಡು ಹೇಳು, ನನ್ನ ಮಗಳಿಗೆ ಮಾನ ಮರ್ಯಾದೆ ಒಂಚೂರು ಸ್ವಾಭಿಮಾನ ಏನು ಇಲ್ವಾ? ನೀನು ಹೆಡ್ತಿ ಬೋದ್ರೆ ಬಯಸ್ಕೋಬೇಕು ಅಂದರೆ ಅನ್ಸ್ಕೋಬೇಕು. ನೋಡ್ಲಾ ನಿನ್ನ ಹೆಡ್ತಿಗೆ ನಾವು ನಮ್ಮ ಸೊಸೆ ಅಲ್ಲ ಮಗಳು ಅನ್ಕೊಂಡು ಕೆಲಸ ಮಾಡ್ಸೋಕ್ಕಿಲ್ಲ, ಕೇಮಿ ಮಾಡ್ಸೋಕ್ಕಿಲ್ಲ. ಎಲ್ಲ ಕೆಲಸ ನಾವೇ ಮಾಡ್ಕೊಬೈತೀವಿ. ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು, ಪಾತ್ರೆ ಸೆಳೆಯೋದು, ಗುಡಿಸೋದು, ಒರೆಸೋದು, ಪ್ರತಿಯೊಂದು ಕೆಲಸನೂ ಮಾಡ್ಕೊಬೈತೀವಿ. ಹಂಗೆ ಅದಕ್ಕೆ ಹೆಂಗಿರ್ಬೇಕು? ಯಾರ ಈ ಕಾಲದಲ್ಲಿ ಮಾಡ್ಕೊಬೋದರು? ಅತ್ತೆ ನಾಡ್ದಿರು ಸೊಸೆ ಸೇವೆ ಯಾರು ಮಾಡ್ಕೊಬೋದರು? ತೋರಿಸ್ಬಿಡ್ಲ ನೋಡ್ತೀನಿ, ನೋಡ್ತೀನಿ ನಾನು. ಓ, ನಿನ್ನ ಹೆಡ್ತಿಗೆ ಇಷ್ಟ ಆದ್ರೂ ನಮ್ಮ ಮೇಲೆ ಒಂಚೂರು ಇಲ್ಲ ಪ್ರೀತಿ ಬೇಡಕದ. ನನ್ನ ಮಗಳು ನೆಮ್ಮದಿಯಾಗಿರಾಗ್ಬಿಡ್ತದಲ್ಲ, ನೆಮ್ಮದಿಯಾಗಿ ಇಲ್ಲ ಅವ್ರ ಮನೇಲಿ ಒತ್ಕೊಬ ಅಂತಿದವ, ಇಲ್ಲ ಅವಳನ್ನ ತಕಬ ಅಂತಿದವ, ಮಟ್ಟು ಅಂತಿದವ. ನೆಮ್ಮದಿಯಾಗಿ ಇರೋದನ್ನ ನೆಮ್ಮದಿಯಾಗಿ ತಿನ್ಕೊಂಡಿರಾಕ್ಬಿಡ್ತಾ ಇಲ್ವಲ್ಲ ಅವಳು, ತಿನ್ಕೊಂಡಿರಾಕ್ಬಿಡ್ತಾ ಇಲ್ವಲ್ಲ. ಏನು ಮಾಡೋದ್ಲ ನವೀನ? ಹೇಳು ನೀನು, ಏನು ಮಾಡೋದು? ಕಡ್ದೋಗದ? ಅಬ್ಬ ನೀನು ಯಾಕೆ ಹಂಗೆ ಆಡ್ತಿದ್ದಿ? ನಾನು ಹೇಳ್ತೀನಿ, ಪಾರತಿ ನಾನು ಎಲ್ಲನೂ ಹೇಳ್ತೀನಿ, ಬೈತೀನಿ, ಬೈದು ಬುದ್ಧಿಗಿದ್ದೀವಿ ಅದು ಹೇಳ್ತೀನಿ. ನೀನು ತಲೆ ಕೆಡ್ಸ್ಕೊಬೇಡ, ನಡಿ ಊಟ ಮಾಡಿ ನಡಿಯವ ನೀನು. ನಂದಿನಿ ನೀನು ಗಟ್ಟ ಮಾಡ್ಕೊಂಡು ಕುತ್ಕೊಂಡಿದ್ಯಲ್ಲ, ಹೋಗಿ ನನಗೋಸ್ಕರ ನಾನು ಊಟ ಮಾಡೋಗು ನೀನು. ಇಲ್ಲ ಅಣ್ಣ, ಬೇಡ, ನನಗೆ ಊಟನೂ ಬೇಡ, ಏನು ಬೇಡ, ನನಗೆ ಏನು ಬೇಡ ಕಣ. ನಿನಗೋಸ್ಕರನೂ ಬೇಡ, ಅವನಿಗೋಸ್ಕರನೂ ಬೇಡ, ನನಗೋಸ್ಕರನೂ ಬೇಡ. ಊಟನೂ ಬೇಡ, ಏನು ಬೇಡ ಕತ್ತೆ. ಕರ್ದಿ ಕೇಳಂಗಿದ್ರೆ ಕೇಳು, ನೀನು ನಿನ್ನ ಹೆಡ್ತಿಗೆ ಬುದ್ಧಿ ಹೇಳು. ಇಲ್ಲಾಂದ್ರೆ ನಾನು ಮನೆ ಬಿಟ್ಬಿಟ್ಟು ಹೊಂಟೋಯ್ತೀನಿ ಕಣಣ್ಣ. ನಾನು ಮನೆ ಬಿಟ್ಬಿಟ್ಟು ಹೊಂಟೋಯ್ತೀನಿ. ಆಮೇಲೆ ನಾನು ಇರೋಕ್ಕಿಲ್ಲ. ನಾನು ಅಲ್ಲ, ನಾನೇನು ತಪ್ಪು ಮಾಡಿದನು? ಸುಮ್ಮನೆ ಅನ್ಸ್ಕೋಬೇಕು ಅಂತ ನೀನೇ ಹೇಳೋಣ, ನಾನು ಏನು ತಪ್ಪು ಮಾಡಿದನಣ್ಣ? ಓಯ್, ಅಲ್ಲ ಕಷ್ಟ ಅಂತ ಅಪ್ಪನ ಮನೆಗೆ ಬಂದಿರೋದು ತಪ್ಪ? ಸೂರಿ ಕರ್ಕೊ, ಅದೆಲ್ಲ ನಿಂದೆ ಅಲ್ವಣ್ಣ? ಅವಳ ಮದುವೆ ಆಗ್ಬಿಟ್ಟು ಬಂದಿದ್ದು ನಿನ್ ತಪ್ಪು ತಾನೆ? ನಿಮ್ಮ ತಪ್ಪನೆಲ್ಲ ನನ್ನ ಹೊಟ್ಟೆಗೆ ಹಾಕೊಂಡು ನಾನು ಅನುಭವಿಸ್ತಾ ಕೂತೀವಿ. ನೀವು ಮಾಡೋ ತಪ್ಪಿಗೆ ಎಲ್ಲ ಕಷ್ಟವ, ಅದಕ್ಕೆ ಪ್ರಾಯಶ್ಚಿತ್ತ ನಾನು ಅನುಭವಿಸ್ತಾವ್ನಿ. ನೀವು ಮಾಡೋ ತಪ್ಪಿಗೆ ಅನುಭವಿಸ್ತಾರ ನೋಡ್ರೆ ನಾನು, ನೀವು ನೋಡಿದ್ರೆ ಹಿಂಗಾಡ್ದ ಕೂತಿದ್ದೀರಿ. ಬಿಡೋಣ, ಬುಡಿ ಸಿಕ್ಕಿಲ್ಲ. ನೀವೇ ಚೆನ್ನಾಗಿರಿ, ನೀವೇ ಮಟ್ಟಿ. ನನಗೆ ಇರೋದು ಬೇಡ, ಮಟ್ಟೋದು ಬೇಡ ಕತೆ. ಏನು ಮಾತಾಡ್ತಿದ್ದೀನಿ ನಂದಿನಿ ನೀನು? ನಾನು ಈಗಲೇ ಕರಿತೀನಿ ತಾಳೋಣ. ಪಾರತಿ ಪಾರತಿ, ಅಲ್ಲ ಅವಳು ಅವಳು ಹೇಳಕ್ಕೆ, ಅವಳು ಅವಳು ಅಂತ ನಂದಿನಿ ಇರ್ತಾಳೆ, ಒಂದು 4 ದಿವಸ ಮೇಲೆ ಹೋಯ್ತಾಳೆ. ಇವಳು ಯಾರು ಹೇಳಕ್ಕೆ ಅಂತ? ನೋಡು ಕರೆದ್ರೆ ಮಾತಾಡ್ದಂಗೆ ಕೇಳಿಸ್ತಿದ್ದಾಳಂಗೆ ಹೆಂಗಿದ್ದಳು? ಪಾರತಿ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೇಳಿ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ